ಸಿಕ್ಕಾಬಿಟ್ಟೆ 3 ಲಕ್ಷ ಬಂದಿತ್ತು ಲಾಭ ತೋರಿಸಿದ್ರು ಅವರು ಆಡಿಟು. ಅದರಲ್ಲಿ ಎಲ್ಲ ಮೈನಸ್ ಮಾಡಿ ಟ್ಯಾಕ್ಸ್ ಬೇರೆ ಕಟ್ಟಬೇಕಾಗುತ್ತೆ. 3 ಲಕ್ಷ ತೋರಿಸ್ತಾರೆ, ಅದರಲ್ಲೇ ಅವರು 30,000 ಮಾತ್ರ ತೋರಿಸಿದ್ದಾರೆ ಆಡಿಟ್ ರಿಪೋರ್ಟ್ನಲ್ಲಿ. ಆಮೇಲೆ ಇನ್ನೊಂದೇನು ಅಂದರೆ, ನಮ್ಮ ಯುವ ಸಾಹೇಬ್ರಿಗೆ ಕೇಳ್ಕೊಳ್ಳೋದು, ನಾವು ಪ್ರಯಾಗ್ರಾಜ್ಗೆ ಹೋಗಿದ್ವಿ. ಅಲ್ಲಿ ನಮಗೆ ಸೈಕಲ್ ಫೌಂಡೇಶನಲ್ಲೂ ಒಂದು ಊರಿಗೆ ಕರ್ಕೊಂಡು ಹೋದ್ರು, ಬೆನಿಗಲ್ ಅಂತ. ಅಲ್ಲಿ ಏನಾಗಿದೆ ಅಂದರೆ, ಉತ್ತರ ಪ್ರದೇಶ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಒಂದು FEOಗೆ 60 ಸೈಟ್ನಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೀಡ್ ಪ್ರೊಸೆಸಿಂಗ್ ಯೂನಿಟ್ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ನಮಗೆ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ. ಅವರಿಗೆ ಹೇಳಿ ಸಾಕಾಗ್ಬಿಟ್ಟಿದೆ ನಮ್ಮ CEOಗೆ. ಅದಕ್ಕೂ ಗಮನ ಹರಿಸ್ಬೇಕು ಅಂತ ನಮ್ಮ ಯುವ ಸಾಹೇಬರಿಗೆ ಅಲ್ಲಿಗೆ ಅಲಾಟ್ ಮಾಡಿಸಿದ್ವಿ FPOಗೆ ಅಂತ. ಅವರೇನೋ ಮತ್ತೆ ಆ ಡೀಲರು ನಮ್ಮಲ್ಲಿ ರಿಜಿಸ್ಟರ್ ಅಂದರೆ ನಾವು ಮೊದಲಿಂದ ಕೊಡ್ತಾ ಇದ್ವಾ ಇಲ್ಲ ಅನ್ನೋದಕ್ಕೆ ಅವರು ಮತ್ತೆ ಇವ್ರ ಕಡೆ ಪ್ರಶ್ನೆ ಮಾಡಿದ್ರು. ನಾನು ಅವ್ರಿಗೆ 3-4 ಸಲ ಕಮ್ಯುನಿಕೇಶನ್ ಮಾಡಿದ್ದೆ ಆ ವಿಚಾರವಾಗಿ. ಮತ್ತೆ ಮುಳ್ಬಾಗ್ಲಿಂದ ಬರುತ್ತೆ ಅಂತ ಹೇಳಿದ್ರು, ಮತ್ತೆ ಅದು ಬರಲಿಲ್ಲ ಅನ್ಸುತ್ತೆ. ಯಾಕಂದರೆ ಈ ಸಲ ಏನಾಗ್ತಿದೆ, ಕಂಪ್ನಿಯವ್ರು ಏನು ಮಾಡ್ತಿದ್ದಾರೆ, ಯೂರಿಯಾ ತೊಗೋಬೇಕಂದ್ರೆ ಒಂದು 100 ಮೂಟೆ ಯೂರಿಯಾ ತೊಗೋಬೇಕಂದ್ರೆ ಅವ್ರಿಗೆ 200 ಮೂಟೆ ಕಾಂಪ್ಲೆಕ್ಸ್ ಲಿಂಕ್ ಮಾಡಿ ಕೊಡ್ತಿದ್ರು. ಅಂದರೆ ಇಲ್ಲಿ ನಮ್ಮ ಡೀಲರೇ ಅಂತಲ್ಲ, ಕಂಪ್ನಿ ಕಡೆಯಿಂದನೇ ಅದೇ ರೀತಿ ಕೊಡ್ತಿದ್ರು. ಅದರಿಂದ ಸ್ವಲ್ಪ ಈ ಏರುಪೇರಾಗಿತ್ತು. ಅದು ಆದ್ರೇನೂ ಸಾಕಷ್ಟು ಯೂರಿಯಾ ನಮ್ಮ ಬಂಗಾರಪೇಟೆ KGF ತಾಲೂಕಿಗೆ ಸುಮಾರು 3,600 ಮೆಟ್ರಿಕ್ ಟನ್ ಬಂದಿದೆ. ಹೋದ ವರ್ಷ ಇದೇ ಸಮಯಕ್ಕೆ 2,600 ಬಂದಿತ್ತು. ಈ ವರ್ಷ ಹೆಚ್ಚಿಗೆ ಇನ್ನೂ 1,000 ಮೆಟ್ರಿಕ್ ಟನ್ ಅಷ್ಟು ಯೂರಿಯಾ ಸರಬರಾಜಾಗಿದೆ ನಮ್ಮ ತಾಲೂಕಿಗೆ. ಅದ್ರ ಡಿಮ್ಯಾಂಡ್ ಜಾಸ್ತಿ ಅಣ್ಣ. ಅದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೋಡಿ, ಇತ್ತೀಚೆಗೆ ಏನಾಗ್ತಿದೆ, ಹೈನುಗಾರಿಕೆ ಜಾಸ್ತಿ ಆಗಿದೆ. ನೀವು ನೋಡಿರ್ತೀರ, ಮೊದಲು ಎಷ್ಟು ಹಸು ಮೇಯಿಸ್ತಿದ್ರು, ಹಸು ಮೇಯಿಸ್ತಿದ್ರು ಮನೆಯಲ್ಲಿ, 1-2. ಈಗ ಹೈನುಗಾರಿಕೆ ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಂದು ಮನೆಯಲ್ಲೂ ಅಷ್ಟೇ ಎಲ್ಲರಿಗೂ ಯೂರಿಯಾ ಬೇಕು. ಅದು ಯೂರಿಯಾ ಹಾಕಿದ್ರೆ ನಾಳೆ ದಿನ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶ ರೈತರದ್ದು. ನಾನು ನಿಮ್ಗೆ ಹಾಕಬೇಡಿ ಅಂತ ಹೇಳಲ್ಲ, ಅದೇ ಮಿತವಾಗಿ ಬಳಸಿ ಅದನ್ನು. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಒಂದು ಮೂಟೆಗೆ ಸುಮಾರು 2,200 ರೂಪಾಯಿ ಸಹಾಯಧನ ಅದಕ್ಕೆ ಬರುತ್ತೆ ಸರ್ಕಾರದಿಂದ. ನಾವು ರೈತರ ವಂತಿಕೆ 270 ರೂಪಾಯಿ, 260 ರೂಪಾಯಿ, 270 ಸಹಾಯ ಸರ್ಕಾರ ಎರಡೂ ಸೇರಿ 2,200 ರೂಪಾಯಿ ಸಹಾಯಧನ ಅದಕ್ಕೆ ಬರ್ತಿದೆ. ಅದರಿಂದ ಸರ್ಕಾರಕ್ಕೆ ಭಾರಿ ಹೊಣೆ ಆಗುತ್ತೆ. ಅದರಿಂದ ತಾವು ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಯೂರಿಯಾನು ಬಳಸಬೇಕು. ಅದ್ರ ಜೊತೆಗೆ ಈಗ ನ್ಯಾನೋ ಯೂರಿಯಾ ಅಂತ ಬಂದಿದೆ. ನ್ಯಾನೋ ಮುಂದಿನ ದಿನಗಳಲ್ಲಿ, ಯಾಕಂದರೆ ಇದಕ್ಕೆ ಮುಂಚೆ ಅದು PPM ಸ್ವಲ್ಪ ಕಡಿಮೆ ಮಾಡಿದ್ರು, ಈಗ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದಾರೆ, ರಿಸಲ್ಟ್ಸ್ ಬಂದಿಲ್ಲ ಅಂತ. ಅದು ಇನ್ನೂ ಟ್ರಯಲ್ ಬೇಸಿಸಲ್ಲಿದೆ. ಅದು ನಾವು ಸಾಕಷ್ಟು ರೈತರಿಗೆ ಅರಿವು ಮೂಡಿಸ್ತಾ ಇದ್ದೀವಿ. ಮತ್ತು ನಾವು ಈಗ ಬೆಳಿಬೇಕಾದಾಗೂ ಅಷ್ಟೇ ಎಲ್ಲರೂ ನಮ್ಗೆ DAPನೇ ಬೇಕು ಅಂತ ಕೇಳ್ತಾರೆ. ಮತ್ತು ಈಗ ಮೊನ್ನೆ ಯೂರಿಯಾ ಬಂದಿತ್ತು, ಅಂದರೆ ದಪ್ಪ ಯೂರಿಯಾ ಬರುತ್ತಲ್ವಾ, ಆ ಥರದ್ದು ಬಂದಿತ್ತು. ರೈತರು ಏನು ಹೇಳ್ಬಿಡ್ತಾರೆ, ನಂಗೆ ಸಣ್ಣ ಯೂರಿಯಾನೇ ಬೇಕು ಅಂತ. ಅಂದರೆ ಎರಡಕ್ಕೂ ಏನು ಎಲ್ಲ ಹಾಕಿದ್ರೆ 46% ಸಾರಜನಕ ಇರ್ತೈತೆ. ನೀ ಎಂಥ ಯೂರಿಯಾನ ಹಾಕಲಿ, ಅದರಲ್ಲಿ 100 kg ಹಾಕಿದ್ರೆ 46 kg ಇರುತ್ತೆ. ಯಾಕಂದ್ರೆ ನಮ್ಮ ಕೆಲಸನೇ ಅದು ಏನು, ಇನ್ಸ್ಪೆಕ್ಷನ್ ಮಾಡೋದು, ಅದ್ರಲ್ಲಿ ಸ್ಯಾಂಪಲ್ ಡ್ರಾ ಮಾಡಿ, ಸ್ಯಾಂಪಲ್ ಕ್ವಾಲಿಟಿ ಅನಾಲಿಸಿಸ್ ಮಾಡಿ, ಅದರಲ್ಲಿ ಕಡಿಮೆ ಇದ್ದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸು ಮತ್ತು ಎಸೆನ್ಷಿಯಲ್ ಕಮಾಡಿಟಿ ಆ್ಯಕ್ಟಲ್ಲಿ ಅವ್ರ ಮೇಲೆ ಕೇಸ್ ಬುಕ್ ಆಗುತ್ತೆ. ರಸಗೊಬ್ಬರ ಬಂದಿಲ್ಲ ಈವರೆಗೂ. ನಾನು ಬಂದು ಇಲ್ಲಿಗೆ ಬಂದು 3 ವರ್ಷ ಆಗ್ತಿದೆ, ಬಂಗಾರಪೇಟೆಗೆ ಬಂದು 7 ವರ್ಷ ಆಗ್ತಿದೆ. 7 ವರ್ಷದಲ್ಲಿ ಇದುವರೆಗೂ ನಮಗೆ ಕಳಪೆ ಅನ್ನೋದು ರಸಗೊಬ್ಬರ ಯಾವುದು ಬಂದಿಲ್ಲ. ಇನ್ನು ಕೀಟನಾಶಕ 1-2 ಸಿಕ್ಕಿದ್ದಾವೆ, ಅದನ್ನ ಕೇಸ್ ಮಾಡಿದ್ದೀವಿ. ಅದು ಕೋರ್ಟಲ್ಲಿ ಇದೆ. ಬೀಜನೂ ಮಾಡ್ತಾರೆ. ಬೀಜ ನಮ್ಮ ಇಲಾಖೆ ಅಂಡರಲ್ಲಿ ಬರೋದಿಲ್ಲ. ಈ ತರಕಾರಿ ಬೀಜ ಮತ್ತು ಬಿತ್ತನೆ ಬೀಜ ಅಂದರೆ ರಾಗಿ, ಕೃಷಿಗೆ ಬೇಕಾಗಿರ್ತಕ್ಕಂಥ, ಅಂದರೆ ಕೃಷಿ ಇಲಾಖೆಯಲ್ಲಿ ಕೊಡ್ತಕ್ಕಂಥ ಕೃಷಿ ಬೆಳೆಗಳಿಗೆ ಯಾವುದು ಜೋಳ, ನೆಲಗಡಲೆ, ರಾಗಿ ಮತ್ತು ತೊಗರಿ, ಅಳಸಂದೆ, ಈ ಥರದ್ದು ಅಂಗಡಿಗಳಲ್ಲಿ ಮಾರಿದಾಗ, ಇಲ್ಲ ನಮ್ಮ ಇಲಾಖೆಯಲ್ಲಿ ಮಾಡಿದ ಕಳಪೆ ಬಂದಾಗ ನಾವು ಅವ್ರ ಮೇಲೆ ಕ್ರಿಮಿನಲ್ ಕೇಸು ಬುಕ್ ಮಾಡಿ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಅದೇನಾದ್ರು ತೋಟಗಾರಿಕೆ ಇರೋದ್ರಿಂದ ಅವ್ರ ಹತ್ರ, ಅಂದರೆ ಅಲ್ಲಿ ನೀವು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಆ ಥರ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರು, ಇದೆಲ್ಲ ಆಯಿತು ಅಂದರೆ ನೀವೊಂದು ಮೇಯ್ನ್ ಬೇಕಾಗಿರೋದು ನಮಗೇನು,
ಈ ಪ್ರೂಫ್ ಏನು ನೀವು ಆ ಅಂಗಡಿಯಲ್ಲಿ ತಂದಿದ್ದೀರಾ ಅಂತ ಬಿಲ್ ಇರಬೇಕು. ಯಾವ ಒಬ್ಬ ರೈತರು ನಾವು ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಇಲ್ಲಿಗೆ ಬಂದಾಗೂ ಸುಮಾರು ಸಲ ಹೇಳಿರ್ತೀನಿ. ನಾನು ಯಾವುದೇ ಮೀಟಿಂಗ್ ಬಂದಾಗ ಅಲ್ಲಿಗೆ ಹೋದಾಗೂ ಸುಮಾರು ಸಲ ಹೇಳಿರ್ತೀವಿ. ಅಂಗಡಿಗಳ ಹತ್ರ ಹೋದಾಗೂ ಮೊನ್ನೆನೂ JK ಪುರಂಗೆ ಹೋಗಿದ್ದೆ, ಅಲ್ಲಿ ಸ್ವಲ್ಪ ಯೂರಿಯಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ತು ಅಷ್ಟೇ ಪ್ರತಿಯೊಬ್ಬ ರೈತರಿಗೂ ಹೇಳ್ತೀವಿ. ರೈತರಿಗೆ ತಾಳ್ಮೆ ಅನ್ನೋದು ಇರೋದಿಲ್ಲ. ಈಗ ಬೇಕು ಅಂದಿದ ತಕ್ಷಣ ಅವ್ರು ತಗೊಂಡು ಹಂಗೆ ಹೊರಟೋಗ್ತಾರೆ. ಅದೆಷ್ಟನ್ನು 500 ಆಗಲಿ 200 ಆಗಲಿ, ನಾವು ಸರ್ 500 ರೂಪಾಯಿಗೆ ಮಾರ್ತಿದ್ದೀರಾ ಅಂತ ನಮ್ಗೆ ಕರೆ ಮಾಡ್ತಾರೆ. ನಾವು ಅವ್ರು ಕೇಳಿ ಸರ್ ಮಮ್ಮೀನ್ ಲೇದು ಅಂತ ಅವ್ರು ಹೇಳ್ತಾರೆ. ಪ್ರೂಫ್ ನಾನು ಸುಮಾರು ಜನ ರೈತರಿಗೆ ಇಲ್ಲಿಗೆ ನಮ್ಮ ಬಂಗಾರ ಕ್ಯಾಸಂಬಳ್ಳಿಯಲ್ಲೇ ಒಂದು ಇನ್ಸಿಡೆಂಟ್ ಆಯಿತು. ಮತ್ತೆ ಅವ್ರು ಕೇಳಿದ್ರೆ ಸರ್ ಅವರು ನ್ಯಾನೋ DAP ಬೇಕು ಅಂತ ಹೇಳಿದ್ರು, ಅದಕ್ಕೆ ನ್ಯಾನೋ DAP ಕೊಟ್ಟೆ ಅವ್ರಿಗೆ ಅಂತ ಹೇಳಿದ್ರು. ಎಷ್ಟು 800 ಚಿಲ್ಲರೆ ಮಾರ್ತಿದ್ದಾರೆ ಅಂತ ಹೇಳಿದ್ರು. ಮತ್ತೆ ನಾನು ಹೋಗಿ ಎನ್ಕ್ವೈರಿ ಮಾಡಿದ್ರೆ ನ್ಯಾನೋ DAP ಬೇಕು ಅಂತ ಅವರೇ ಕೇಳಿದ್ರು. ಸರ್ ಅವ್ರು ಯಾವ್ದು ಬೇಕೋ ಅದನ್ನ ಲಿಂಕ್ ಮಾಡಿ ಕೊಟ್ಟಿದ್ದೀವಿ ನಾವು, ಅದ್ರಲ್ಲೇನು ಮೋಸ ಮಾಡಿಲ್ಲ, ಬೇಕಾ ಬಿಲ್ ಇದೆ ನನ್ನ ಹತ್ರ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಬಿಲ್ಲೇ ತಗೊಂಡಿರೋದಿಲ್ಲ. ನೀವು ಅವ್ರು ಬಿಲ್ ಕೇಳಿದ್ರೆ ಬಿಲ್ ಕೊಡಲ್ವ ಅವರು? ಅದಕ್ಕೆ ನೀವು ಯಾವಾಗ ಬಿಲ್ ಕೊಡಲ್ಲ ಅನ್ನೋ ಅದು ನಮ್ ಗಮನಕ್ಕೆ ಬಂದಾಗ, ಇಲ್ಲ ಬಿಲ್ ಕೊಡ್ತಾ ಇಲ್ಲ ಸರ್ ಅಂದ್ರೆ ನಮಗೆ ಒಂದು ಇವಾಗ ಮ್ಯಾಕ್ಸಿಮಮ್ ನಮ್ಮ ಯಶವಂತ್ ಫೋನ್ ನಂಬರ್ ಇರುತ್ತೆ, ನನ್ನ ಫೋನ್ ನಂಬರ್ ಇರ್ತೈತೆ, ಇಲ್ಲ ನಮ್ಮ ಮೇಡಿ ಅವ್ರ ಫೋನ್ ನಂಬರ್ ಇರುತ್ತೆ. ಯಾರಿಗಾದ್ರೂ ಫೋನ್ ಮಾಡಿದ್ರು ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಆ ವಿಷಯದಲ್ಲಿ. ಯಾಕಂದ್ರೆ ಮೈನ್ ಪರಿಕರಗಳು ಕೊಡೋದು ಅಲ್ಲೇ. ಆ ವಿಷಯದಲ್ಲಿ ಅಂದ್ರೆ ಬೆಳೆ ಬೆಳಿಬೇಕಂದ್ರೆ ಅಲ್ಲಿಂದನೇ ಶುರು ಆಗುತ್ತೆ. ಅದರಿಂದ ಏನೇ ಆಗಲಿ ಫಸ್ಟು ಯಾವುದೇ ಔಷಧಿ ತಗೊಂಡ್ಲಿ, ಗೊಬ್ಬರ ತಗೊಂಡ್ಲಿ, ಇಲ್ಲ ಬಿತ್ತನೆ ಬೀಜ ತಗೊಂಡ್ಲಿ, ಏನೇ ತಗೊಂಡ್ರು ಅದಕ್ಕೆ ಬಿಲ್ ತಗೊಳ್ಳಿ. ನಮ್ಮ ಇಲಾಖೆಯಲ್ಲಿ ನೀವು ತಗೊಂಡಿದ್ರೆ ಅಂದ್ರೆ ಅದು ಆನ್ಲೈನಲ್ಲಿ ಅಪ್ಡೇಟ್ ಆಗಿರುತ್ತೆ. ನೀವೇನೇ ತಗೊಂಡ್ಲಿ, ಒಂದು ಬೀಜ ತಗೊಂಡ್ಲಿ, ಇಲ್ಲ ಒಂದು ಔಷಧಿ ತಗೊಂಡ್ಲಿ, ಇಲ್ಲ ಒಂದು ಗೊಬ್ಬರ ತಗೊಂಡ್ಲಿ, ಏನೇ ತಗೊಂಡ್ರು 10 ರೂಪಾಯಿ ವಸ್ತು ಆದ್ರೂ ಕೂಡ ನಮ್ಮ ಇಲಾಖೆಯಲ್ಲಿ ಆನ್ಲೈನಲ್ಲೇ ಎಂಟ್ರಿ ಆಗಿರುತ್ತೆ. ಅದ್ರ ಸಮಸ್ಯೆ ಇಲ್ಲ, ಬೇಕಾದ್ರೆ ಬಂದು ಚೆಕ್ ಮಾಡ್ಕೋಬಹುದು. ನೀವು ಹೊರಗಡೆ ತಗೊಂಬಂದಾಗ ಏನಾಗುತ್ತೆ, ಅವ್ರು ಕೇಳಿದ್ರೆ ನನ್ನ ಹತ್ರ ತಗೊಂಡಿಲ್ಲ ಅಂತ ಹೇಳ್ತಾರೆ, ಇಲ್ಲ ನನ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ನಾವು ಅವ್ರ ಮೇಲೆ ಬ್ಲೇಮ್ ಮಾಡೋಕ್ಕಾಗಲ್ಲ, ನೀವು ಅವ್ರ ಮೇಲೆ ಜಗಳ ಮಾಡೋಕ್ಕೂ ಆಗೋದಿಲ್ಲ. ನಾಳೆ ದಿನ ನೀವು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ಒಂದು ಬಿಲ್ ತಗೊಂಡ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಯೂರಿಯಾ ಸಮಸ್ಯೆ ಹೇಳಿದ್ರು, ಇಲ್ಲಿ ಕೇಳಿದ್ರೆ ಯೂರಿಯಾನೇ ಇಲ್ಲ ಅಂತ ಜಾಸ್ತಿ. ಇಲ್ಲ ಸಾರ್ ಹೇಳಿದ್ಮೇಲೆ ಕೊಟ್ರು. ರಾಜ್ಪೇಟ್ ರೋಡ್ ಅಲ್ಲಿ ಇಲ್ಲ ಕೇಳಿದ್ರೆ ನಾಳೆ ಬಾ ಇವತ್ತಿಲ್ಲ ಇವಾಗ ನಾಳೆ ಬಾ ಬಿಲ್. ನಾವು ಲಾಸ್ಟ್ ಟೈಮ್ ಹೇಳ್ತೀವಿ ಸರ್ ಹೇಳಿದ್ರು, ನಾವು ಈ ತರ ಮಿಸ್ಯೂಸ್ ಆಗ್ಬಾರ್ದು ಅಂತಾನೆ ನಾವು ಆದಷ್ಟು ನಮ್ಮ TAPS ಸೊಸೈಟಿ ಇದೆ ಅಲ್ವಾ ಬಂಗಾರಪೇಟೆಯಲ್ಲಿ, ಸೊಸೈಟಿಗೆ ತರಿಸಿದೀವಿ. FPO ಕೊಡಬೇಕು ಅಂತ ಬಿಟ್ಟು ಮತ್ತೆ ಇವ್ರಿಗೆ ಅವ್ರು ಹೇಳಿಲ್ಲ ಅಂದ್ರೆ ಇವ್ರಿಗೆ ಕಾಲ್ ಮಾಡಿ ಹೇಳಿದೀವಿ ನಾವು, ಕೊಡ್ತಾರೆ ತಗೊಳ್ಳಿ. ಅವರಲ್ಲಿ ಏನೋ ಅವರಲ್ಲಿ DD ಕೋಡ್ ಜನರೇಟ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಇವ್ರು ಕೊಡ್ಲಿಲ್ಲ. ಏನ್ ಸರ್ ಇದು ಯೂರಿಯಾನ ಲಾಸ್ಟ್ ಟೈಮ್ ಅಂದ್ರೆ ರೈತರಿಗೆ ಡೈರೆಕ್ಟ್ ಆಗಿ ನೇರವಾಗಿ ಏನ್ ಬೆಲೆ ಇದೆಯೋ ಅದೇ ಬೆಲೆ ತಲುಪಬೇಕು ಅಂತ FPO ಕೊಡ್ಬೇಕು ಅಂತ ನಾವು ಪ್ರಯತ್ನ ಪಟ್ವಿ. ಈ ಸಲ ಅದೇನೋ ಆಗ್ಲಿಲ್ಲ. ಮುಂದಿನ ದಿನ ಖಂಡಿತವಾಗಿ FPO ಮುಖಾಂತರನೇ ಮ್ಯಾಕ್ಸಿಮಮ್ ಕೊಡ್ಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ರಾಜ್ಪೇಟ್ ರೋಡ್ ಅಲ್ಲಿ ಹಂಗೆ ಹೇಳಿದ್ರು, ಇಲ್ಲ ಅಂತಂದ್ರೆ ಸಾರ್ ಫೋನ್ ಮಾಡಿದ್ರೆ ಎಲ್ಲ ಕೊಟ್ರು. ನಾವೇ ಖುದ್ದಾಗಿ ನಿಂತ್ಕೊಂಡು 20 ಟನ್ ಅಷ್ಟು ಕೊಡಿಸಿದ್ದೇವೆ. ಅದು ಹೌದೌದು. ಇವಾಗಲೇ ನಮ್ಮ ಹತ್ರ ಕಾಂಪ್ಲೆಕ್ಸ್ ಗೊಬ್ಬರಗಳು 4 ಲಕ್ಷ ಚಿಲ್ಲರೆ ಇದೆ. ಇವಾಗ ಅವರು ಹೇಳ್ತಾರೆ ಒಂದಕ್ಕೊಂದು ಲಿಂಕ್ ಮಾಡ್ತಾರೆ. ಲಿಂಕ್ ಮಾಡಿ ಅದನ್ನ ತಗೊಂಡು ಬಂದು ಕಾಂಪ್ಲೆಕ್ಸು ಅಷ್ಟು ಹೋಗಲ್ಲ, ಯೂರಿಯಾನೇ ಕೇಳ್ತಾರೆ. ಅವಾಗ ನಾವು ಮಾರಾಟ ಮಾಡೋದು ಬಹಳ ಕಷ್ಟ ಆಗುತ್ತೆ. ಅದ್ರಲ್ಲಿ ನಮ್ಗೇನು ಅಷ್ಟು ಪ್ರಾಫಿಟ್ ಬರಲ್ಲ ಗೊಬ್ಬರಗಳು ಮಾರೋದ್ರಿಂದ. ಲಿಂಕ್ ಮಾಡ್ದಿರ ಕೊಟ್ರೆ ತಗೊಳ್ಬಹುದು ಯೂರಿಯಾನ. ಅದನ್ನೇ ನಾವು ಹೇಳಿದ್ವಿ, ಸರ್ಗೂ ಹೇಳಿದ್ರು ಅವಾಗ ಸಿಟಿ ಕಾಂಪೋಸ್ಟ್ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಸಿಟಿ ಕಾಂಪೋಸ್ಟ್ ನಮ್ಮಲ್ಲಿ ಇದೆ ಅಂತ ಇವ್ರು ಹೇಳಿದ್ರು. ಮತ್ತೆ ಅಲ್ಲಿ ಇದರಲ್ಲಿ ಸ್ವಲ್ಪ ಕೊಡ್ಲಿಕ್ಕೆ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮೇಡಿ ಅವ್ರಿಗೆ ಹೇಳ್ತೀನಿ, ಅವ್ರ ಕಡೆಯಿಂದನೂ ಕೊಡಿಸ್ಲಿಕ್ಕೆ ನಾವು ಪ್ರಾವಿಷನ್ ಮಾಡ್ತೀವಿ. ವರ್ಷ ಆಗಿದೆ ತಗೊಂಡು 7 ವರ್ಷ ಆದ್ಮೇಲೆ ಅವ್ರಿಗೆ ಮತ್ತೆ ಕೊಡ್ಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಎಲ್ಲರೂ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದ್ರ ಜೊತೆಗೆ ಕೃಷಿ ಯಂತ್ರೋಪಕರಣ ಅದರಲ್ಲೂ ಸಹ ನಮ್ಮಲ್ಲಿ ಸಾಕಷ್ಟು ಫಂಡ್ ಇದೆ, ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲ ರೈತರಿಗೂ ಸದುಪಯೋಗ ಪಡಿಸ್ಕೊಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ತಾತ್ಪಾಲ್ಗಳು, ಕೃಷಿ ಉತ್ಪನ್ನಕ್ಕೆ ಬೇಕಾದಂಥ ಎಲ್ಲ ಉಪಕರಣಗಳು ಕೂಡ ಇವೆ. ಅದ್ರ ಜೊತೆಗೆ ಯೂರಿಯಾ ಅಂಶ
ಬೇಕಂದರೆ ಇಡೀ ನಮ್ಮ ರೈತ ಬಾಂಧವರು ಉಪಕಸಬಾದಂಥ ನಮ್ಮ ಹೈನುಗಾರಿಕೆಯನ್ನು ಹೆಚ್ಚಾಗಿ ಅವಲಂಬನೆ ಮಾಡ್ಕೊಂಡಿದ್ದೀವಿ. ಇದೇ ನಮಗೆ ಆಧಾರ ಸ್ತಂಭವಾಗಿದೆ. ಕಾರಣ ಅಂದರೆ ಯಾವುದೇ ಬೆಳೆ ಬೆಳಿಬೇಕಂದ್ರೂ ಕೂಡ ಅದಕ್ಕೆ ನಮಗೆ ಬೆಳೆಗೆ ತಕ್ಕಂತೆ ನಮಗೆ ಬೆಲೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ರೈತರೆಲ್ಲರೂ ಈ ಕೃಷಿ, ಹೈನುಗಾರಿಕೆ ಮತ್ತು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆಗಳನ್ನು ಆಯ್ಕೊಂಡಿದ್ದೀವಿ. ಆ ಒಂದು ವಿಷಯಕ್ಕೆ ನಮಗೆ ಯಾವಾಗಲೂ ನಮಗೆ ಯೂರಿಯಾ ಬೇಕೇ ಬೇಕು. ಮತ್ತೆ ಅದ್ರ ಜೊತೆಗೆ ನಮ್ಮ ರೈತರಲ್ಲಿ ಎಲ್ಲ ಪ್ಯಾನಿಕ್ ಆಗ್ಬಿಟ್ಟು, ಅಂದ್ರೆ ಗಾಬರಿ ಇದೆ, ಏನು ಮುಂದಿನ ದಿನದಲ್ಲಿ ಯೂರಿಯಾ ಸಿಗೋದಿಲ್ಲ, ಮುಂದಿನ ದಿನದಲ್ಲಿ ಯೂರಿಯಾ ಸಿಗೋದಿಲ್ಲ ಅನ್ನೋದು. ಆ ಥರದ್ದು ಏನು ಇಲ್ಲ, ಸಿಗುತ್ತೆ, ಬರುತ್ತೆ. ಕೆಲವರು ತಗೊಂಡೋಗಿ ಮನೆಯಲ್ಲಿರೋರು 4 ಜನ ಬಂದು 4 ಮೂಟೆ ತಗೊಂಡೋಗಿ ಮನೇಲಿ ಇಟ್ಕೊಂಡಿದ್ದಾರೆ. ಇಲ್ಲಿರೋರೇ ತಗೊಂಡಿರ್ತಾರೆ, ಬಟ್ ಹೇಳಲ್ಲ. ಅದಕ್ಕೊಂದು ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಒಂದ್ಸಲಿ ಆಧಾರ್ ಕಾರ್ಡ್ ಆದ್ಮೇಲೆ ಮತ್ತೆ ಅವ್ರು ಕೊಡಬಾರ್ದು ಅನ್ನೋದೇನಾದ್ರು ಇದೆಯಾ? ಬೇರೆ ಆಧಾರ್ ಕಾರ್ಡ್ ಅದಕ್ಕೆ ಕೊಡೋದಕ್ಕಾದ್ರೂ ಏನಂದ್ರೆ ಒಬ್ಬ ರೈತರಿಗೆ 5 ಎಕರೆ ಜಮೀನು ಇರುತ್ತೆ ಅಂದಾಗ ಇಂಥ ಕಡೆ ಬೇಕಾಗುತ್ತೆ ಅನ್ನೋದಕ್ಕೆ ಅದು ಪ್ರಾವಿಷನ್ ಇದೆ. ಅಲ್ಲೂ ಮತ್ತೆ ಅದರಲ್ಲೂ ಬರುತ್ತೆ ಟಾಪ್ 20 ಯೂರಿಯಾ ಬಯರ್ಸ್ ಅಂತ ತಿಂಗಳ ಬರುತ್ತೆ. ನಮಗೂ ಯಾರು ಹೆಚ್ಚಿಗೆ ಯೂರಿಯಾ ತಗೊಂಡಿದ್ರ ಅಂತಾನು ಒಬ್ಬರು 25-20 ಮೂಟೆ ಮೇಲೆ ತಗೊಂಡವರು ಆ ಲಿಸ್ಟಲ್ಲಿ ಬರ್ತಾರೆ. ಆ ಲಿಸ್ಟಲ್ಲಿ ಬಂದಾಗ ನಾವು ವೆರಿಫೈ ಮಾಡ್ತೀವಿ. ಅಂಥದ್ದು ನಮ್ಮ ಇದರಲ್ಲಿ ಯಾವುದು ಇಲ್ಲ, ಆಗೋದು ಬೇಡ. ಅದೇ ತರ ತಗೊಂಡೋದಾಗ ನಮ್ಮ ರೈತರಲ್ಲಿ ಸ್ವಲ್ಪ ಅರಿವಿದ್ರೆ ಏನು ಮುಂದೆ ಬರೋದಿಲ್ಲ ಅನ್ನೋದಕ್ಕೆ 4 ಜನ ಇವತ್ತು ಒಬ್ರು ತಗೊಂಡೋಗೋದು 4 ಜನ ಸಿಗುತ್ತೆ. ಆ ತರ ಅಂದ್ರೆ ಈ ಸೀಸನ್ ಅಲ್ಲಿ ಮಾತ್ರ, ಬಿತ್ತನೆ ಸೀಸನ್ ಅಲ್ಲಿ ಮಾತ್ರ ಈ ತರ ಆಗುತ್ತೆ. ಪ್ಯಾನಿಕ್ ಆಗ್ಬಿಟ್ಟು 4 ಜನ 4 ಮೂಟೆ ತಗೊಂಡು ಹೋಗ್ತಾರೆ. ಇವಾಗ ನನಗೆ ಕೆಲವರು ಸರ್ 4 ಮೂಟ್ಲು ಕಾವಲ್ಲ ಸರ್ ಅಂತ, 5 ಮೂಟ್ಲು ಕಾವಲ್ಲ ಸರ್ ಅಂತ. ನಾವು ನೋಡಿ ಇಲ್ಲ ಅಂತ ಹೇಳಿದ್ರೇನೋ ಅವ್ರು ಇಕ್ಕಿರ್ತಾರೆ 1 ಮೂಟ್ಲು తీసుಕೊಂಪೋ, ಮುಂದಿಕ್ಕಿದ ವರ್ಷ 1 ಮೂಟ್ಲು తీసుಕೊಂಬೋದು ಅಂತ ನಾವು ಹೇಳ್ತೀವಿ. ಅವರು ತಗೊಂಡೋಗಿ ಕೆಲವ್ರು ಅರ್ಥ ಮಾಡ್ಕೊಂಡು ತಗೊಂಡು ಹೋಗ್ತಾರೆ, ಇಲ್ಲಿ ಕೆಲವ್ರು ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ದಯವಿಟ್ಟು ಆ ಥರ ಬರೋದಿಲ್ಲ, ಮುಂದೆ ಸಿಗೋದಿಲ್ಲ ಅನ್ನೋದನ್ನ ತಲೆಯಿಂದ ಬಿಟ್ಟು ನಮ್ಗೆ ಈಗ ಎಷ್ಟು ಬೇಕೋ ಅಷ್ಟೊಂದು ತಗೊಂಡೋಗಿ ಮನೇಲಿ ಇಟ್ಕೊಂಡು ಎಲ್ಲ ರೈತರಿಗೂ ಸಿಗೋ ಹಾಗೆ ನೀವು ನಮ್ಮ ರೈತರು ತಿಳ್ಕೊಂಡು ಅದನ್ನು ಮಾಡಬೇಕಾಗುತ್ತೆ. ಆ ಒಂದು ವ್ಯವಸ್ಥೆಗೆ ಸರ್ಕಾರ ಸಬ್ಸಿಡಿಯನ್ನು 2240 ರೂಪಾಯಿ ಕೊಡ್ತಾ ಇದೆ. ನಮ್ಮ ರೈತರು ಅಂತೂ 270 ರೂಪಾಯಿ. ಕಾರಣ ಅಂದರೆ ಸರ್ಕಾರ ಹತ್ರ ದುಡ್ಡಿಲ್ಲ, ಇನ್ನು ಯೂರಿಯಾ ಬರಲ್ಲ ಅಂತ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಇವತ್ತು ಜನಗಳು. ಆ ನಂಬಿಕೆಯನ್ನು ಹೋಗ್ಲಾಡಿಸ್ಬೇಕಂದ್ರೆ ಮೇಲ ಅಧಿಕಾರಕ್ಕೆ ಅದಕ್ಕೆ ಸ್ಪಂದನೆ ಕೊಡಬೇಕು. ಎಲ್ಲಿ ಕೊಡಬೇಕು? ಇಂಥ ಸಭೆಗಳಲ್ಲಿ ಇಂಥ ನಮ್ಮ ರೈತರಿಗೆ ಇಂಥ ವ್ಯವಸ್ಥೆ ಇದೆ, ಇದಕ್ಕೆ ಆದಷ್ಟು ಬೇಗ ಹೆಚ್ಚಾಗಿ ನಮ್ಮ ಯೂರಿಯಾ ಅಂಶವನ್ನು ನೀಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ಅವರೊಂದು ಮನವಿ. ಅದ್ರ ಜೊತೆಗೆ ನಮ್ಮ FAO ವತಿಯಿಂದ ವಾಲ್ಮಾರ್ಟು ಮತ್ತು ಸೈಗಲ್ ಫೌಂಡೇಶನ್ ಅವರು ಸುಮಾರು 2 ವರ್ಷಗಳ ಹಿಂದಿನಿಂದ ನಮಗೆಲ್ಲ ರೀತಿಯ ಸಪೋರ್ಟ್ಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಪಶು ಆಹಾರವನ್ನು ಘಟಕವನ್ನು ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ರಾ ಮೆಟೀರಿಯಲ್ಸ್ ಎಲ್ಲ ತಂದಾಕಿದೆ. ಇವಾಗ ಎಲ್ಲ ನಮ್ಮ ರೈತರು ಸೇರಿದ್ದಾರೆ. ಇದನ್ನೇ ನಾವು ಒಂದು ದೊಡ್ಡದಾದಂಥ ಮಾರ್ಕೆಟಿಂಗ್ ಮಾಡಿ ಇದರಿಂದ ನಾವು ನಮ್ಮ ರೈತರು ಕೊಂಡ್ಕೊಂಡು ಹೋಗಿ ನಮ್ಮ FAOನ ಆದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದ್ರ ಜೊತೆಗೆ ಇವತ್ತು ಆಗಲೇ ಹೇಳಿದ್ರು ನಿರ್ದೇಶಕರನ್ನು ಆಯ್ಕೆ ಮಾಡುವ ಬಗ್ಗೆ. ಈಗಾಗಲೇ ಸುಮಾರು 5 ಜನ ನಿವೃತ್ತಿ ಹಂತದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತಮ್ಮ ಗ್ರಾಮಗಳಿಂದ ಯಾರ್ಯಾರು ಸಕ್ರಿಯವಾಗಿ ಭಾಗವಹಿಸ್ತಾರೋ ಅಂಥವರು ಒಂದು ಅರ್ಜಿ ಮುಖಾಂತರ ನಮ್ಮ FAO CEO ಕೊಟ್ಟರೆ ಅವರು ಪರಿಶೀಲನೆ ಮಾಡಿ ಇವರು ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಕೆಲಸ ಮಾಡೋರಂಥವನ್ನು ಆಯ್ಕೆ ಮಾಡೋಕ್ಕೆ ಕೂಡ ಅವರು ಸಿದ್ಧರಿದ್ದಾರೆ. ಈ ಒಂದು ವಿಷಯವನ್ನು ನಮಗೆ ಅದರಿಂದ ಬೇಕಾದಷ್ಟು ಅನಾನುಕೂಲಗಳಿದೆ. ಇವಾಗ ಕ್ಯಾನ್ಸರ್ ಬರೋ ಈ ಮುಸ್ಕಿನ ಜೋಳಕ್ಕೆ ಹೆಚ್ಚು ಯೂರಿಯಾ ಬಳಸ್ತಾರೆ. ಅದರಿಂದ ತಿನ್ನೋರಿಗೆ ಕ್ಯಾನ್ಸರ್ ಬರೋ ಇದು ಕೂಡ ಇದೆ ಚಾನ್ಸಸ್ಸು. ಅದರಿಂದ ನಮ್ಮ ಡಿಪಾರ್ಟ್ಮೆಂಟ್ ಅವರು ಅವೇರ್ನೆಸ್ ಪ್ರೋಗ್ರಾಮ್ಸು ರೈತರಲ್ಲಿ ವಿಲೇಜ್ಗಳಲ್ಲಿ ಬಂದು ಅವೇರ್ನೆಸ್ ಪ್ರೋಗ್ರಾಮ್ ಕ್ರಿಯೇಟ್ ಮಾಡಿದ್ರೆ ಬಹಳ ಒಳ್ಳೆಯದು, ರೈತರಿಗೆ ತಿಳುವಳಿಕೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ನಾನು ಇದು ಮಾಡ್ತೀನಿ. ಅಂದರೆ ಇವಾಗ ಅವರು 90% ಅವ್ರು ಕೊಡ್ತಾರೆ, 10% ನಾವು ಕಾಂಟ್ರಿಬ್ಯೂಷನ್ ಕಟ್ತೀವಿ. ಕೋಲ್ಡ್ ಸ್ಟೋರೇಜ್ಗೆ ಬಂದು ಅದ್ರ ಕಾಸ್ಟು 12,50,000. ಅದರಲ್ಲಿ 1,25,000 ನಮ್ಮ FAO ಕಡೆಯಿಂದ ನಮ್ಮ ಶೇರ್ ದುಡ್ಡಲ್ಲಿ ಕೊಟ್ಟಿರ್ತೀವಿ. ಮಿಕ್ಕಿದ್ದನ್ನು ಸೈಗಲ್ ಫೌಂಡೇಶನ್ ಅವ್ರು ಹಾಕಿರ್ತಾರೆ. ಅದು ಬೇಸ್ಮೆಂಟು ಇದೆಲ್ಲ ಖರ್ಚು ಬಂದು 85,000 ಆಗಿದೆ. ಟೋಟಲ್ ನಮಗೆ 2 ಲಕ್ಷ ಖರ್ಚು ಬಂದಿದೆ ಅದ್ರ ಮಾಡೋದಕ್ಕೆ. ಇಷ್ಟೆಲ್ಲ ಖರ್ಚು ಮಾಡಿ ನಾವು ಅದನ್ನ ಯೂಸ್ ಮಾಡಿಲ್ಲ ಅಂದರೆ ನಾವು ಹಾಕಿರೋ ಬಂಡವಾಳ ಎಲ್ಲ ವೇಸ್ಟ್ ಆಗುತ್ತೆ. ಎಲ್ಲ ರೈತರು ಇವಾಗ ರೇಟ್ ಇಲ್ಲದೆ ಇರೋವಾಗ ಅದರಲ್ಲಿ ಸ್ಟೋರ್ ಮಾಡಿ ರೇಟ್ ಬಂದಮೇಲೆ ನೀವು ಮಾರಾಟ ಮಾಡ್ಬೋದು, ಅದನ್ನು ಬಳಕೆ ಮಾಡ್ಕೋಬೋದು ಎಲ್ಲ ರೈತರಿಗೂ. ಅದಕ್ಕೆ ಮಂತ್ಲಿ ಇಷ್ಟು ಅಂತ ಫೀಸನ್ನು ಫಿಕ್ಸ್ ಮಾಡಿರ್ತೀವಿ. ಅಷ್ಟು ಕೊಟ್ಬಿಟ್ಟು ನೀವು ಅದನ್ನು ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಇವಾಗ ಫೀಡ್ ಯೂನಿಟ್ ಬಗ್ಗೆ
ಫೀಡ್ ಯೂನಿಟ್ ಬಂದು ಟೋಟಲ್ ಕಾಸ್ಟ್ 9 ಲಕ್ಷ ಏನೋ ಇದೆ. ಅದು ಸೈಗಲ್ ಫೌಂಡೇಶನ್ ಕಡೆಯಿಂದ ಕೊಟ್ಟಿದ್ದಾರೆ. ಅದನ್ನು 10% ನಮ್ಮ FAO ಇಂದ ಕಟ್ಟಿದ್ದೀವಿ. ಅದು ಒಂದು 8,05,000 ನಾವು FAO ಇಂದ ಕೊಟ್ಟಿದ್ದೀವಿ. ಮತ್ತೆ ಇದು ಕರೆಂಟ್ ಸ್ಟಾರ್ಟರ್ಸು ಇದೆಲ್ಲ ಸಿವಿಲ್ ವರ್ಕ್ಗೆಲ್ಲ ಒಂದು 65,000 ಖರ್ಚಾಗಿದೆ ನಮ್ಮ FAO. ಮತ್ತೆ ರಾ ಮೆಟೀರಿಯಲ್ಸು ಇದೆಲ್ಲ ನಮಗೆ ಕರೆಂಟ್ ಸಪ್ಲೈಗೆ ಇದಕ್ಕೆಲ್ಲ ಸೇರಿ ನಮಗೆ 6 ಲಕ್ಷ ಖರ್ಚು ಬಂದಿದೆ. ಸೈಗಲ್ ಫೌಂಡೇಶನ್ ಕಡೆಯಿಂದ 8 ಲಕ್ಷ ಆಗಿದೆ. ನಮ್ಮ FAO ಕಡೆಯಿಂದ 6 ಲಕ್ಷ ಖರ್ಚಾಗಿದೆ. ಇಷ್ಟು ಇನ್ವೆಸ್ಟ್ ಮಾಡಿ ನಾವು ಇವಾಗ ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ಫೈನಲ್ ಪ್ರಾಡಕ್ಟ್ ಬಂದು ಈ ತರ ಬರುತ್ತೆ. ಫೀಡ್ ಯೂನಿಟ್ ಇವಾಗ ಪ್ರೆಸೆಂಟು ಸ್ಮ್ಯಾಶ್ ಮಾಡಿದ್ದೀವಿ. ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಅದು ಫೆಲೆಟ್ ಆಗಲಿಲ್ಲ, ಸ್ವಲ್ಪ ಆಗಿದೆ ಅಷ್ಟೇ. ನೆಕ್ಸ್ಟ್ ಇವಾಗ ನೀವು ಯೂಸ್ ಮಾಡೋರು ಈ ಸ್ಮ್ಯಾಶ್ ಅನ್ನ ಯೂಸ್ ಮಾಡಿ ರಿಸಲ್ಟ್ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು 15 ಡೇಸಲ್ಲಿ ಫೈನಲ್ ಪ್ರಾಡಕ್ಟ್ ಅನ್ನ ನಾವು ಕೊಡ್ತೀವಿ. ಮತ್ತೆ ಇದ್ರದ್ದು ರೇಟ್ ಎಲ್ಲ ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಮ FAO ಇವಾಗ ರಾ ಮೆಟೀರಿಯಲ್ಸು ಇದೆಲ್ಲ ಪರ್ಚೇಸ್ ಮಾಡಿದ್ರೆ ಪ್ರೆಸೆಂಟ್ ರೇಟು ಇವಾಗ ಜೋಳದ ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ 1,380 ರೂಪಾಯಿಗೆ ಫಿಕ್ಸ್ ಮಾಡಿದೀವಿ ರೇಟ್, ಮಾರಾಟ ಮಾಡೋ ರೇಟ್. 50 kg ಬ್ಯಾಗ್ ಮಾರ್ಕೆಟ್ ರೇಟ್ ಗಿಂತ ಕಡಿಮೆ ಇದೆ, ಜಾಸ್ತಿ ಇದೆ? ಕಡಿಮೆ ಇದೆ. KMF 1,400 ರೂಪಾಯಿ ಇದೆ. ಇವಾಗ ಪ್ರೆಸೆಂಟ್ ನಮ್ದು 20 ರೂಪಾಯಿ ಕಡಿಮೆಗೆ. ನೆಕ್ಸ್ಟ್ ನಾವು ಜೋಳ ಏನಾದ್ರು ಕಡಿಮೆ 375 ರೂಪಾಯಿ 5 ರೂಪೀಸ್ ಕಮ್ಮಿ ಕೊಡ್ಬೇಕು. ಅದಕ್ಕಿಂತ 5 ರೂಪೀಸ್ ಕಡಿಮೆ 400 ಇದೆ ಅಂತ ರೈತರೇ ಹೇಳಿದ್ರು. ಕೊಡೋ ಕೂಡ ಎಲ್ಲಿ ಕಮ್ಮಿ ಇದೆ? 300 ರೂಪಾಯಿ ಕೊಡ್ಬೇಕು ನೀವು. 1,300 ರೂಪಾಯಿ ಅದನ್ನ ಆಗುತ್ತೆ. ಇವಾಗ ನಮ್ದು ಜೋಳ ಎಲ್ಲ ಪರ್ಚೇಸ್ ಇವಾಗ ಸೀಸನ್ ಟೈಮ್ ಅಲ್ವಾ, ಜೋಳ ಎಲ್ಲ ಕಡಿಮೆ ರೇಟಿಗೆ ಸಿಗ್ಲಿಲ್ಲ. 30 ರೂಪಾಯಿ per kg ಇದೆ. ಅದರಿಂದ ರೇಟ್ ಸ್ವಲ್ಪ జాస్తి ఆಗಿದೆ. నెక్స్ట్ ನಾವು ಅದನ್ನ రేట్ కన్వర్ట్ ಮಾಡ್ತೀವಿ. ముందర చూస్తాం తక్కువకే ఇచ్చేదానికి ట్రై చేస్తాం. ఇప్పుడు కొత్తగా ఇచ్చేసింది ఇంకా మాకి దాని ఇది కావాలా, అనుభవం కావాలా, ఇదైనాక మేము తక్కువ రేట్ కన్నా తక్కువ ఇస్తే ఆ రేట్ కన్నా జాస్తి తక్కువ 50 రూపాయలు తక్కువ ఇస్తాం. కాదు ఎత్తుకొస్తారు బట్వాడా పట్టుకోండి బై క్యాష్ ఇచ్చే మీ ఊర్లకు కూడా మీరు కావాలంటే ఒకనాడు డెలివరీ ఇస్తాం మేము. అంటే మీరు ఎవరైనా మీ డైరెక్టర్లు ఉంటే వాళ్ళ ముఖాంతరికి చెప్తే మేము వాళ్ళకి ఇస్తాము. అన్నా ఇంకొక ఏమంటే మనము KMF మనం పోయి ఆడ మ్యానుఫ్యాక్చర్ లో చూసేలా ఏం మెటీరియల్ వేస్తారు ఇది స్టాండర్డ్ గా ఉంటుంది మీకు. ఇప్పుడు మీరే చూస్తా ఉన్నారు కదా ఎండ్రా మిక్స్ చేస్తా ఉన్నాం అనేది. ఇస్తాము 50 రూపాయలు తక్కువే ఉంటుంది, జాస్తి ఉండేలా లేదు. ఎవరు చెప్పింది? 1,100 ಜನ ಇದ್ದಾರೆ, 1,110 ಜನ. ಬಟ್ ನಮ್ಮ ಹತ್ರ ಬಂದು ಪರ್ಚೇಸ್ ಮಾಡೋದು ವ್ಯವಹಾರ ನಡೆಸೋದು ಬಂದು ಬರೀ ಒಂದು 100 ಜನ 150 ಜನ ಅಷ್ಟೇ ಬರೋದು. ಮಿಕ್ಕಿದ ಜನ ಯಾರು ಬರೋದಿಲ್ಲ. ನಮ್ದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗಬೇಕು, ಚೆನ್ನಾಗಿ ಲಾಭ ಬರಬೇಕು ಅಂದ್ರೆ ಎಲ್ಲಾ ಶೇರ್ದಾರರು ಬಂದು ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ನಮ್ದು ಇಂಪ್ರೂವ್ಮೆಂಟ್ ಆಗಕ್ಕಾಗುತ್ತೆ. ಬರೀ ಇದೊಂದೇ ಅಲ್ಲ, ఇంకోటి మీరు దుడ్లకి మీది కంపెనీ, ఇది మాది కాదు. ನೀವು ಬೆಳೆಸಿದ್ರೆ ಬೆಳೆಯುತ್ತೆ. మీరు ఎట్లా పెంచుతారో, మీ షేర్ హోల్డర్స్ ఎట్లా ఇంక్రీజ్ అవుతుందో, మీ షేర్ ఎట్లా కట్టినారో మీరు ఇచ్చేస్తారో మీది ఇదవుతే కంపెనీ ముందరకు వస్తూ ఉంటుంది, ఇంకా తక్కువ పడుతుంది. అది మీరు వచ్చి మాకు వ్యవహారం చేసి అన్నిటికీ ఇచ్చేస్తే మీదే కంపెనీ, మాది కాదు. ఇది మీకు రైతులది. అవును, ఒకరు ఇద్దరు వస్తే మెటీరియల్ తెప్పించకే లేదు. ఒక బాటిల్ రన్ బట్టి తెప్పించగలి. ఏం తెప్పించినా కేసులు ఎట్లా తెప్పియాల? రైతు రాలేదంటే ಅಂತಾ ವೇಸ್ಟ್. ಎಕ್ಸ್ಪೈರಿ ಡೇಟ್ ಲೈವ್ ಅದು 5 HP ಒಂದಿದೆ, 7 HP ಸಾರಿ 5 HP ಮತ್ತೆ 3 HP ಎರಡು ಕೊಟ್ಟಿದ್ದಾರೆ. 3 HP ಇದು ಬಂದು ಪರ್ ಡೇ ಚಾರ್ಜ್ ಮಾಡ್ತೀವಿ 300 ರೂಪೀಸ್ ಪರ್ ಡೇಗೆ. ಒಂದು ದಿನಕ್ಕೆ ಪೆಟ್ರೋಲ್ ನಾವೇ ಹಾಕೋಬೇಕಾ? ನೀವೇ ಹಾಕೋಬೇಕು, ನೀವೇ ಓಡಿಸಬೇಕು. 3 HP ಬಂದು ಸಾರಿ 300 ಅಲ್ಲ 500. 7 HP ಬಂದು 700 ಒಂದು ದಿನಕ್ಕೆ. ಬಟ್ ಅದರಲ್ಲಿ ತುಂಬಾ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ. ಆಲ್ರೆಡಿ ಯೂಸ್ ಮಾಡಿರೋ ರೈತರೇ ಹೇಳಿದ್ದಾರೆ. ಸ್ವಲ್ಪ ಪೆಟ್ರೋಲ್ ಆದ್ರೂ ಇವಾಗ ಕಸ ತೆಗಿಬೇಕಂದ್ರೆ 10-20 ಜನ ಲೇಬರ್ಸ್ ಬೇಕಾಗುತ್ತೆ. ಅದು ಇದರಲ್ಲಿ 1 ಡೇ 2 ಡೇಸ್ ಅಲ್ಲಿ ನೀವು ಕ್ಲೀನ್ ಮಾಡ್ಬೋದು. ಒಂದು 1,000-2,000 ರೂಪಾಯಿ ಖರ್ಚು ಬಂದು 1,000 ರೂಪಾಯಿ ಪೆಟ್ರೋಲ್ ಹೋಗಿ 500 ರೂಪಾಯಿ ಇದ್ಕೋದ್ರು ನಿಮ್ಗೆ ತುಂಬಾ ಸೇವ್ ಆಗುತ್ತೆ, ಬೇಗನೂ ಕೆಲಸ ನಡೆಯುತ್ತೆ. ಇದನ್ನೆಲ್ಲ ಸ್ವಲ್ಪ ಉಪಯೋಗಿಸ್ಕೊಂಡ್ರೆ ಇವಾಗ ಸೈಗಲ್ ಫೌಂಡೇಶನ್ ಅವ್ರು ಕೊಟ್ಟಾಗಿಂದ ದೊಡ್ಡ ಮಿಷನ್ ಇಲ್ಲೇ ಇದೆ. ನಾವ್ ಎಷ್ಟು ಜನ ಕೇಳಿದ್ರು ಯಾರು ಉಪಯೋಗಿಸ್ಕೊಂಡ್ಲೇ ಇಲ್ಲ. ನೀವು ದಯವಿಟ್ಟು ಅದರ
ಬಾಡಿಗೆಯನ್ನ ಕಡಿಮೆ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ನೀವು 500 ರೂಪಾಯಿ 700 ರೂಪಾಯಿ ಇಟ್ಟಿರೋದನ್ನ 300 ರೂಪಾಯಿ 500 ರೂಪಾಯಿ ಇಡಿ ದಯವಿಟ್ಟು. ಓಕೆ ನಮ್ಮ ರೈತರ ಪರವಾಗಿ ನನ್ನ ಮನವಿ. ಅದನ್ನ ಬಾಡಿಗೆಯನ್ನು ಕಡಿಮೆ ಮಾಡಿ. ಯೂಸ್ ಮಾಡ್ಕೊಂತೀವಿ ಇಷ್ಟು ಕೊಟ್ಟು కొంచెం కనండి ನಮಗೆ ಪ್ರಾಪರ್ ಬ್ಯಾಂಡಿಂಗ್ ಮತ್ತೆ ಅದಕ್ಕೆ FSSAI ಲೈಸೆನ್ಸ್ ಎಲ್ಲ ಇದೆ ಸರ್, ಎಲ್ಲ ಮಾಡ್ಕೊಂಡಿದ್ದೀವಿ. FSSAI ಸರ್ಟಿಫಿಕೇಟ್ ಆಗಿದೆ, ಬ್ರ್ಯಾಂಡಿಂಗ್ ಆಗಿದೆ, ಅಂಡ್ ಲ್ಯಾಬ್ ಟೆಸ್ಟ್ ಆಗಿದೆ, ಎಲ್ಲ ಆಗಿದೆ. ನಮ್ದು ಔಟ್ಲೆಟ್ಸ್ ಇದಾವೆ. KVK ಅಲ್ಲಿ ಅಮೃತಸರ್ ಅಂತ ಇದೆ ಕೋಲಾರಲ್ಲಿ, ಅಲ್ಲಿ ಬೇಕಿದ್ರೆ ಇಲ್ಲೇ ಕಳಿಸ್ತೀವಿ ಮಾರ್ಕೆಟ್. ಅಲ್ಲಿ ಈ ತರ ಪ್ರಾಡಕ್ಟ್ ಯಾವುದೂ ಇಲ್ಲ, ಅದಕ್ಕೆ ಇದು ಮಾಡ್ಬೋದು. ಅದಕ್ಕೆ ನ್ಯೂ ಕಾನ್ಸೆಪ್ಟ್ ನ್ಯೂ ಆಗಿದೆ ಅಂತ ಒಂದು ಸ್ಟಾರ್ಟ್ಅಪ್ ಮಾಡಿದ್ದೀವಿ. ಸೇಲ್ಸ್ ಈಗಂದ್ರೆ ಆನ್ಲೈನ್ ಅಲ್ಲಿ ಮಾತ್ರ ನಡೀತಿದೆ, ಆಫ್ಲೈನ್ ಅಲ್ಲಿ ಇನ್ನ ನಾವು ಇಲ್ಲ ನಮ್ದು ರೇಟ್ ಅಂತ 1 ಗ್ರಾಮ್ 1 ರೂಪಿ ಕಾನ್ಸೆಪ್ಟ್. ಅದು 1 ಗ್ರಾಮ್ 1 ಗ್ರಾಮ್ ಅದು ಪ್ರಾನ್ಸ್ ಬೇರೆ ಇದೆ ಅಂಡ್ ಮಟನ್ ಬೇರೆ ಇದೆ. ಬಟ್ ಚಿಕನ್ ಮಾತ್ರ 1 ಗ್ರಾಮ್ 1 ರೂಪಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿದೀವಿ. ಪ್ರಾನ್ಸ್ ಅಂಡ್ ಮಟನ್ ಈಗ ಸ್ಟಾರ್ಟ್ ಮಾಡಿದೀವಿ, ಅದು ಇನ್ನ ರೇಟ್ ಏನು